ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 2022ರ RRB ಗ್ರೂಪ್ ಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಇದು ಕನ್ನಡ ವರ್ಷನಲ್ಲಿ ಇರ್ತಕ್ಕಂಥದ್ದು. ಸೊ ನೋಡ್ತಾ ಹೋಗೋಣ. ಜಸ್ಟ್ ನಾನು ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ, ಯಾಕಂದರೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ನೀವು ಕಮೆಂಟನ್ನು ಮಾಡಿ. ಸೊ ಎಕ್ಸ್ಪ್ಲನೇಷನ್ ಅಂತ ಹೇಳಿದಾಗ ಒಂದು ಕ್ವಶನ್ಗೆ ನಿಮಗೆ ಮಿನಿಮಮ್ ಒಂದು 2 or 3 ನಿಮಿಷ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪೇಪರ್ ಎಕ್ಸ್ಪ್ಲನೇಷನ್ ಇರಲ್ಲ, ಜಸ್ಟ್ ಆನ್ಸರ್ಸ್ ಮಾತ್ರ ಇರುತ್ತೆ. ಸೊ ನಿಮ್ಗೆ ಬೇಕಂತ ಹೇಳಿದ್ರೆ ನೀವು ಕಮೆಂಟನ್ನು ತಿಳಿಸ್ಬೋದಾಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಆನ್ಸರು ಸಂಸದೀಯ ಮಾದರಿಯಾಗಿರುತ್ತೆ. ಸೊ ನೀವು ಆಪ್ಷನ್ಸ್ 4 ಸಹ ನೋಡ್ಕೊಳ್ಬಹುದಾಗಿರುತ್ತೆ, ಇಲ್ಲೇ ಇರುತ್ತೆ. ಜಸ್ಟ್ ಆನ್ಸರ್ಸ್ ಮಾತ್ರ ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಎರಡನೇ ಕ್ವಶನ್ ಹೀಗಿದೆ: ಈ ಕೆಳಗಿನಗಳಲ್ಲಿ ಯಾವುದು ಮೆಡಿಟರೇನಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಕ್ಷೋಭೆಗಳನ್ನು ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ? ಧಾರಾಕಾರ ಮಾರುತ ಆಗಿರುತ್ತೆ. ಆ್ಯಂಡ್ ಥರ್ಡ್ ಕ್ವಶನ್ ಹೀಗಿದೆ: ಎ ಮತ್ತು ಬಿ ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳ ಲಾಸಹ ಎಷ್ಟು ಅಂತ ಕೇಳಿದರೆ, ಲಾಸಹ ಅಂತ ಹೇಳಿದಾಗ ಎ ಇಂಟು ಬಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ 2 ಮತ್ತು 3ಕ್ಕೆ ಲಾಸಹ ಎಷ್ಟು ಅಂತ ಹೇಳಿದ್ರೆ ನೀವು ತೊಗೊಂಡ್ರೆ, ಸೊ ಅದಕ್ಕೆ 3 × 6 ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಎ ಇಂಟು ಬಿ. ಆ್ಯಂಡ್ ನೆಕ್ಸ್ಟ್ 4ನೇ ಪ್ರಶ್ನೆ ಹೀಗಿದೆ: ಚರಾಕ್ಷರ ಎಕ್ಸ್ ಕ್ರಮವಾಗಿ ಕೆ ಮತ್ತು ಕೆ-2 ಆವರ್ತನಗಳೊಂದಿಗೆ 3 ಮತ್ತು 7 ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ನ ಸಮಾಂತರ ಮಾಧ್ಯ 4 ಆಗಿದ್ದರೆ ನಂತರ ಕೆ ಮೌಲ್ಯ ಎಷ್ಟು ಅಂತ ಕೇಳಿದರೆ ಆನ್ಸರು 3. ಆ್ಯಂಡ್ ನೆಕ್ಸ್ಟ್ ಬಂದು 5ನೇ ಪ್ರಶ್ನೆ ಹೀಗಿದೆ: ರಾಮ್ ಅಭಿಷೇಕ್ನ ನೈಋತ್ಯಕ್ಕಿದ್ದಾನೆ, ಅರ್ಜುನ್ ರಾಮನ ಉತ್ತರಕ್ಕೆ ಮತ್ತು ಅಭಿಷೇಕ್ನ ಪಶ್ಚಿಮಕ್ಕಿದ್ದಾನೆ, ಪೂಜಾ ಅರ್ಜುನನ ಪಶ್ಚಿಮಕ್ಕಿದ್ದಾಳೆ. ಅಭಿಷೇಕ್ನ ಯಾವ ದಿಕ್ಕಿನಲ್ಲಿ ಪೂಜಾ ಇರುತ್ತಾಳೆ ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ 2 ಪಶ್ಚಿಮ ಆಗಿರುತ್ತೆ. ಸೊ ನೀವು ಸಮ್ಗಳನ್ನ ಬೇಕಾದ್ರೆ ಬಿಡಿಸಿ ಮಾಡ್ಬೋದು, ಇಲ್ಲ ಬೇಕಂತೇಳಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ 6ನೇ ಕ್ವಶನ್ ಹೀಗಿದೆ: 8 ಬಾಹುಗಳಿರುವ ಬಹುಭುಜಾಕೃತಿಯ ಆಂತರಿಕ ಕೋನಗಳು 1:3:4:6:7:11:15 ಅನುಪಾತದಲ್ಲಿರುತ್ತವೆ. ಈ ಬಹುಭುಜಾಕೃತಿಯಲ್ಲಿ ಅತ್ಯಂತ ದೊಡ್ಡ ಆಂತರಿಕ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 270 ಆಗಿರುತ್ತೆ, 20 ಡಿಗ್ರಿ. ಆ್ಯಂಡ್ ಮುಂದಿನ ಪ್ರಶ್ನೆ 144:y ಅನುಪಾತ y ಅನುಪಾತ 225 ಮತ್ತು y >0 ಆಗಿದ್ದರೆ y ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ಆನ್ಸರು ಆಪ್ಷನ್ 4 180. 8ನೇ ಪ್ರಶ್ನೆ ಹೇಗಿದೆ: ಡ್ಯಾಶ್ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಭಾರತದಲ್ಲಿ ಬಜೆಟ್ ಕೊರತೆಯನ್ನು ತುಂಬಿಸಲು ತಾತ್ಪೂರ್ತಿಕ ಖಜಾನೆ ಮಸೂದೆಗಳ ವ್ಯವಸ್ಥೆಯನ್ನು ನಿಲ್ಲಿಸಲಾಯಿತು. ಆನ್ಸರ್ 1997ರಲ್ಲಿ. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮಾರ್ಚ್ 2022ರಲ್ಲಿ ಘರ್ ಘರ್ ರೇಷನ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದರೆ ಆನ್ಸರ್ ಪಂಜಾಬ್. ಮತ್ತು 10ನೇ ಪ್ರಶ್ನೆ ಹೇಗಿದೆ: 2 ಏಕಮಾನ ತ್ರಿಜ್ಯದ 3 ಘನ ಅರ್ಧಗೋಳಗಳನ್ನು ಕರಗಿಸಿ ಒಂದೇ ಗೋಳವಾಗಿ ಮರುರಚಿಸಲಾಗಿದೆ. ಹಾಗಾದರೆ ಮರುರಚಿಸಲಾದ ಒಂದೇ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಆನ್ಸರು ಆಪ್ಷನ್ 3. 11ನೇ ಪ್ರಶ್ನೆ ಹೀಗಿದೆ: ಉಜ್ವಲ್ 50 ರೂಪಾಯಿ, 100 ರೂಪಾಯಿ ಮತ್ತು 200 ಮುಖಬೆಲೆಯ ಕರೆನ್ಸಿ ನೋಟುಗಳೊಂದಿಗೆ 5250 ಹೊಂದಿದ್ದಾನೆ. ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆಯು ಸಮಾನವಾಗಿರುತ್ತವೆ. ಉಜ್ವಲ್ ಬಳಿ ಒಟ್ಟು ಎಷ್ಟು ನೋಟುಗಳಿವೆ ಅಂತ ಕೇಳಿದರೆ ಆನ್ಸರು ಆಪ್ಷನ್ 2 45. ಆಯತವೊಂದದ ಉದ್ದವು ಅದರ ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣ 215 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಆಯತದ ಅಗಲವನ್ನು ಕಂಡುಹಿಡಿಯುವ ಸಮೀಕರಣವು ಇದಾಗಿರುತ್ತದೆ ಅಂತ ಕೇಳಿದರೆ ಆನ್ಸರು ಆಪ್ಷನ್ 4 w² + 5w - 215 = 0. ಕೆಳಗಿನಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಸರಿಯಾದ ಜೋಡಿ? ಕೆಳಗಿನಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಸರಿಯಾದ ಜೋಡಿ? ಆಪ್ಷನ್ 3 CH3OH ಮತ್ತು C2H5OH. ಒಂದು ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಬೆಳವಣಿಗೆಗಾಗಿ ಹದಿಹರೆಯದವರಿಗೆ ಯಾವ ರೀತಿಯ ಆಹಾರ ಪದ್ಧತಿಯ ಅಗತ್ಯವಿದೆ? ಆನ್ಸರ್ ಆಪ್ಷನ್ 2 ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ. ಕೊಟ್ಟಿರುವ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ಓದಿ. ಹೇಳಿಕೆಗಳಲ್ಲಿ ನೀಡಲಾದ ಮಾಹಿತಿಯು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿಗಳಿಗಿಂತ ಭಿನ್ನವಾಗಿರುವಂತೆ ಕಂಡುಬಂದರೂ ಅದನ್ನು ನಿಜವೆಂದು ಭಾವಿಸಿ. ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುವ ತೀರ್ಮಾನಗಳ ಯಾವೆಂದು ನಿರ್ಧರಿಸಿ. ಹೇಳಿಕೆಗಳು: ಕೆಲವು ಹೂವುಗಳು ಎಲೆಗಳು, ಕೆಲವು ಹೂವುಗಳು ಕಾಂಡಗಳು, ಕೆಲವು ಹಣ್ಣುಗಳು ಹೂವುಗಳು ಅಂತ ಕೊಟ್ಟಿದ್ದಾರೆ. ಕೆಲವು ಕಾಂಡಗಳು ತೀರ್ಮಾನವನ್ನು ಕೊಟ್ಟಿದ್ದಾರೆ, ಕೆಲವು ಕಾಂಡಗಳು ಹೂವುಗಳು, ಕೆಲವು ಹಣ್ಣುಗಳು ಎಲೆಗಳು.
ಉತ್ತರ ಕೇವಲ ತೀರ್ಮಾನ 1 ಅನುಸರಿಸುತ್ತದೆ. ಆಪ್ಷನ್ 1. 16ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವ ನಿಯಮವು ಇತರ ಅಂಶಗಳನ್ನು ಸ್ಥಿರವಾಗಿರಿಸಿ ಒಂದು ಅಂಶದ ಪ್ರಮಾಣವನ್ನು ಹೆಚ್ಚಿಸಿದರೆ ಆ ಅಂಶದ ಸೀಮಂತ ಉತ್ಪನ್ನವು ಕ್ರಮೇಣ ಕುಸಿಯುತ್ತದೆ ಎಂದು ಹೇಳುತ್ತದೆ? ಆನ್ಸರ್ ಆಪ್ಷನ್ 2, ಬದಲಾಗುವ ಅನುಪಾತಗಳ ನಿಯಮ. 17ನೇ ಪ್ರಶ್ನೆ: ಸಿ ಪಟ್ಟಣವು ಎ ಮತ್ತು ಬಿ ಪಟ್ಟಣಗಳನ್ನು ಸಂಪರ್ಕಿಸುವ ನೇರ ರೇಖೆಯ ಮಧ್ಯದ ಬಿಂದುವಿನ ದಕ್ಷಿಣದಲ್ಲಿದೆ. ಪಟ್ಟಣ ಬಿಯು ಪಟ್ಟಣ ಎಯ ಪೂರ್ವದಲ್ಲಿದೆ. ಪಟ್ಟಣ ಡಿಯು ಪಟ್ಟಣ ಸಿನ ಪಶ್ಚಿಮದಲ್ಲಿದೆ. ಪಟ್ಟಣ ಎಂವು ಪಟ್ಟಣ ಬಿನ ಈಶಾನ್ಯದಲ್ಲಿದೆ. ಪಟ್ಟಣ ಎಂಗೆ ಸಂಬಂಧಿಸಿದಂತೆ ಡಿ ಪಟ್ಟಣದ ಸ್ಥಾನವೇನು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 1, ನೈಋತ್ಯ. 18ನೇ ಪ್ರಶ್ನೆ: ಸಂಗಮ ದೂರ 2.5 ಸೆಂಟಿಮೀಟರ್ನ ನಿರ್ದಿಷ್ಟ ನಿಮ್ನ ದರ್ಪಣದ ಧ್ರುವದಿಂದ 5 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದರೆ ಆಗ ಉತ್ಪತ್ತಿಯಾಗುವ ವರ್ಧನೆಯು ಆನ್ಸರ್ ಆಪ್ಷನ್ 2, -1 ಆಗಿರುತ್ತದೆ. 19ನೇ ಪ್ರಶ್ನೆ: ಈ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತರು ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ನ ನಾಯಕರಾಗಿದ್ದರು? ಆನ್ಸರ್ ಚಂದ್ರಶೇಖರ್ ಆಜಾದ್. ಮುಂದಿನ ಪ್ರಶ್ನೆ: ಶ್ಯಾಮ್ ಮತ್ತು ಸುಂದರ್ ಅವರು ಕ್ರಮವಾಗಿ 16 ದಿನಗಳು ಮತ್ತು 24 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಶ್ಯಾಮ್ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸಿದನು ಮತ್ತು 10 ದಿನಗಳ ನಂತರ ಸುಂದರ್ ಅವನೊಂದಿಗೆ ಸೇರಿಕೊಂಡನು ಮತ್ತು ಕೆಲಸ ಪೂರ್ಣಗೊಳ್ಳುವವರೆಗೆ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿದರು. ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು? ಉತ್ತರ 13 ದಿನ 3/5 ದಿನಗಳು. 21ನೇ ಪ್ರಶ್ನೆ: ಮೊದಲ 7 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಎಂದರೆ 58/7 ಆಗಿರುತ್ತದೆ. ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅಗತ್ಯವಿರುತ್ತೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅಗತ್ಯವಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು ಮತ್ತು ಚಲನಶೀಲತೆ ಇಲ್ಲದಿರುವುದು. ಆಪ್ಷನ್ 2. ಇಟ್ ಮೀನ್ಸ್ ಇದು ಸಸ್ಯಗಳಲ್ಲಿ ಇರ್ತಕ್ಕಂಥದ್ದು. ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರ್ತಕ್ಕಂಥದ್ದು ಮತ್ತು ಚಲನಶೀಲತೆ ಇಲ್ಲದೆ ಇರ್ತಕ್ಕಂಥ ಯಾವುದು? ಸಸ್ಯಗಳು. ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನು ಇವರು ಆಯ್ಕೆ ಮಾಡುತ್ತಾರೆ. ಸಮಿತಿಯ ಸದಸ್ಯರು. ಒಂದು ಕ್ಯಾಪ್ಸೂಲ್ 3.5 mm ವ್ಯಾಸದ ಗೋಳದ ಆಕಾರದಲ್ಲಿದೆ. ಕ್ಯಾಪ್ಸೂಲ್ ಅನ್ನು ತುಂಬಲು ಅಗತ್ಯವಿರುವ ಔಷಧಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. π = 22/7 ಬಳಸಿ ನಿಮ್ಮ ಉತ್ತರವನ್ನು ದಶಮಾಂಶದ 2 ಸ್ಥಾನಗಳಿಗೆ ಸರಿಯಾಗಿ ನೀಡಿ ಅಂತ ಹೇಳಿದರೆ ಆನ್ಸರ್ 22.46. ಕೆಳಗಿನ ಯಾವ ಗುಂಪು ಮತ್ತು ಆವರ್ತದಲ್ಲಿ ಇಂಗಾಲ ಸ್ಥಾನ ಹೊಂದಿದೆ? ಉತ್ತರ ಗುಂಪು 14 ಮತ್ತು ಆವರ್ತ 2. ಅರುಣ್ ಅವರ ಪ್ರಸ್ತುತ ವಯಸ್ಸು ಅವರ ಚಿಕ್ಕಪ್ಪನ ವಯಸ್ಸಿನ 1/3 ಆಗಿದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 86 ವರ್ಷಗಳು. ಅರುಣ್ ಅವರ ಪ್ರಸ್ತುತ ವಯಸ್ಸೆಷ್ಟು ಅಂತ ಕೇಳಿದರೆ 19 ವರ್ಷಗಳು. ಭಾರತದ 2011ರ ಜನಗಣತಿಯ ಪ್ರಕಾರ ಡ್ಯಾಶ್ವು ಇತರ ರಾಜ್ಯಗಳಿಗಿಂತ ಅತಿ ಹೆಚ್ಚು ಸಂಖ್ಯೆಯ ಕ್ರಿಶ್ಚಿಯನ್ನರನ್ನು ಹೊಂದಿದೆ. ಆನ್ಸರ್ ಕೇರಳ. ಶಾಸ್ತ್ರೀಯ ತಮಿಳಿನ ಉತ್ಕೃಷ್ಟತಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಮೈಸೂರಿನಿಂದ ಚೆನ್ನೈಗೆ ಸ್ಥಳಾಂತರಿಸಲಾಯಿತು. ಎಷ್ಟರಲ್ಲಿ? 2008ರಲ್ಲಿ. ಅಡುಗೆ ಸೋಡದ ವೈಜ್ಞಾನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್. 30ನೇ ಪ್ರಶ್ನೆ ಹೀಗಿದೆ: ಕೆಳಗಿನ ಜೋಡಿ ಸಂಖ್ಯೆಗಳ ರೀತಿಯಲ್ಲೇ ಸಂಬಂಧಿಸಿರುವ ಸಂಖ್ಯೆಗಳಿರುವ ಆಯ್ಕೆಯನ್ನು ಆರಿಸಿ. ಉತ್ತರ 9, 5, 33 ಆಗಿರುತ್ತದೆ. CAUTIONED ಪದದಲ್ಲಿನ ಪ್ರತಿಯೊಂದು ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಅಂತಹ ಜೋಡಣೆಯ ನಂತರ ಯಾವ ಅಕ್ಷರವು ಮಧ್ಯದ ಸ್ಥಾನದಲ್ಲಿ ಇರುತ್ತದೆ? ಆಪ್ಷನ್ 3 ಐ.
ಭಾರತೀಯ ಅಂಕಿ ಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಭಾರತದಲ್ಲಿ ಆಧುನಿಕ ಅಂಕಿ ಅಂಶಗಳ ಪಿತಾಮಹ ಎಂದು ಕರೆಯಲ್ಪಟ್ಟವರು ಯಾರು? ಉತ್ತರ ಪ್ರಶಾಂತ್ ಚಂದ್ರ ಮಹಲನೋಬಿಸ್. ಈ ಕೆಳಗಿನಲ್ಲಿ ಯಾವುದು ಸಂಶೋಧನೆ ಮತ್ತು ಅಭಿವೃದ್ಧಿಯ ನಿಖರ ಸ್ಪರ್ಧಾತ್ಮಕ ಬೆಂಬಲದ ಮೂಲಕ ವೇಗವರ್ಧಿತ ಕ್ರಮದಲ್ಲಿ ಭಾರತೀಯ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನ ಗುಣಮಟ್ಟ ಹೆಚ್ಚಿಸುವ ಮತ್ತು ಅದರ ಛಾಪನ್ನು ಅತ್ಯುನ್ನತ ಜಾಗತಿಕ ಮಟ್ಟಕ್ಕೆ ಏರಿಸುವ ಉದ್ದೇಶ ಹೊಂದಿರುವ ಪ್ರತಿಷ್ಠಿತ ರಾಷ್ಟ್ರೀಯ ಸಂಶೋಧನಾ ನಿಧಿ ಸಂಸ್ಥೆಯಾಗಿದೆ? ಉತ್ತರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸಂಶೋಧನಾ ಮಂಡಳಿ. ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ. ಇದನ್ನು ಸರಳೀಕರಿಸಿದಾಗ ನಿಮಗೆ ಬರ್ತಕ್ಕಂಥ ಉತ್ತರ 201 ಆಗಿರುತ್ತದೆ. ಸೊ ಇದನ್ನು ಬಾರ್ಮಸ್ ರೂಲಲ್ಲಿ ನೀವು ಬಿಡಿಸ್ತಾ ಹೋಗಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತೋಣ. ಗೋಳಿಯ ಮಸೂರದ ವೃತ್ತಾಕಾರದ ಬಾಹ್ಯರೇಖೆಯ ಪರಿಣಾಮಕಾರಿ ವ್ಯಾಸವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ದ್ಯುತಿ ರಂಧ್ರ. ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ BLAME ಅನ್ನು 4%, 5 ಎಂದು ಮತ್ತು ಮೀಡಿಯಾ ಅನ್ನು @2 ಸಿಗ್ಮಾ 95 ಎಂದು ಕರೆಯಲಾಗುತ್ತದೆ. ಆ ಭಾಷೆಯಲ್ಲಿ ಡೆಲ್ಟಾ ಅನ್ನು ಹೇಗೆ ಬರೆಯಲಾಗುತ್ತದೆ? ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ. ನೀಡಿರುವ ಪೈ ಚಾರ್ಟ್ ಅನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀಡಲಾದ ಪೈ ಚಾರ್ಟ್ 4 ವರ್ಷಗಳಲ್ಲಿ ಸ್ವೀಕರಿಸಿದ ದೂರುಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. 4 ವರ್ಷಗಳಲ್ಲಿ ಬಂದ ಒಟ್ಟು ದೂರುಗಳ ಸಂಖ್ಯೆ 200 ಆಗಿದೆ. ಟೋಟಲ್ ಆಗಿ 200 ಆಗಿದೆ. 2021 ಮತ್ತು 2023ರಲ್ಲಿ ಬಂದ ಒಟ್ಟು ದೂರುಗಳ ಸಂಖ್ಯೆ ಮತ್ತು 2022ರಲ್ಲಿ ಸ್ವೀಕರಿಸಿದ ದೂರುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಇಲ್ಲಿ. ಸೊ ನೀವು ಆನ್ಸರ್ನ ಮಾಡ್ತಾ ಹೋದರೆ ಆಪ್ಷನ್ 1 100 ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 408 ಮತ್ತು 1032ರ ಮಾಸಾಹವನ್ನು 516 m - 252 × 4 ಎಂದು ವ್ಯಕ್ತಪಡಿಸಿದರೆ ಆಗ m ಎಂದರೆ ಎಷ್ಟು? ಆನ್ಸರ್ 2. ಕೆಳಗಿನ ಅಕ್ಷರ ಅಂಕಿ ಚಿಹ್ನೆಗಳ ಸರಣಿಯನ್ನು ನೋಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಅಕ್ಷರವನ್ನು ತಕ್ಷಣವೇ ಹಿಂದೆ ಹೊಂದಿರುವ ಹಾಗೂ ಚಿಹ್ನೆಯನ್ನು ತಕ್ಷಣವೇ ಮುಂದೆ ಹೊಂದಿರುವ ಎಷ್ಟು ಅಂಕಿಗಳಿವೆ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ 1. ಸೊ ಇಲ್ಲಿ ಅಕ್ಷರವನ್ನು ತಕ್ಷಣವೇ ಅಂದರೆ ಅಕ್ಷರ ಹಿಂದೆ ಇರಬೇಕು, ಚಿಹ್ನೆ ಮುಂದೆ ಇರ್ತಕ್ಕಂಥ ಅಂಕಿಗಳು ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಆನ್ಸರ್ ಆಪ್ಷನ್ 1. ಮುಂದಿನ ಪ್ರಶ್ನೆ. y ಅನುಪಾತ 196 ಅನುಪಾತ 196 ಅನುಪಾತ 784 ಆಗಿದ್ದರೆ y ನ ಮೌಲ್ಯ ಎಷ್ಟು? ಸೊ ಇದೇನಿಲ್ಲ ಡಿಫ್ರೆನ್ಸು. ನೀವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮತ್ತು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಅಷ್ಟೇ. ಆನ್ಸರ್ ಬಂದು 49. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕ್ರಿಯೆಯು ಸ್ಥಾನಪಲ್ಲಟ ಕ್ರಿಯೆಯ ಉದಾಹರಣೆಯಾಗಿದೆ? ಸ್ಥಾನಪಲ್ಲಟ ಕ್ರಿಯೆಯ ಉದಾಹರಣೆಯಾಗಿದೆ. ಆನ್ಸರ್ ಆಪ್ಷನ್ 4 ಕೊಟ್ಟಿದ್ದಾರಲ್ಲ, ಸೊ ಇದಾಗಿರುತ್ತೆ ಆಪ್ಷನ್ 4. ABCDE ಮತ್ತು F ಒಂದೇ ಕಟ್ಟಡದ 6 ವಿಭಿನ್ನ ಮಹಡಿಗಳಲ್ಲಿ ವಾಸಿಸುತ್ತಾರೆ. ಕಟ್ಟಡದ ಅತ್ಯಂತ ಕೆಳಗಿನ ಮಹಡಿ 1, ಅದರ ಮೇಲಿನ ಮಹಡಿ ಸಂಖ್ಯೆ 2, ಹೀಗೆ ಅತ್ಯಂತ ಮೇಲಿನ ಮಹಡಿ ಸಂಖ್ಯೆ 6. CU Fನ ತಕ್ಷಣದ ಮೇಲೆ ಒಂದು ಸಮ ಸಂಖ್ಯೆಯ ಮಹಡಿಯಲ್ಲಿ ವಾಸಿಸುತ್ತಾರೆ, ಆದರೆ 6ನೇ ಮಹಡಿಯಲ್ಲಿ ಅಲ್ಲ. F ಮತ್ತು E ನಡುವೆ ಕೇವಲ 3 ಜನರು ವಾಸಿಸುತ್ತಿದ್ದರೆ Bಯು Eನ 2 ಮಹಡಿಗಳಿಗೆ ವಾಸಿಸುತ್ತಿದ್ದಾರೆ ಮತ್ತು A ಅತ್ಯಂತ ಮೇಲಿನ ಮಹಡಿಯಲ್ಲಿ ಇಲ್ಲದಿದ್ದರೆ D ಮತ್ತು Cಗಳ ನಡುವೆ ಎಷ್ಟು ಜನರು ವಾಸಿಸುತ್ತಿದ್ದಾರೆ ಅಂತ ಕೇಳಿದರೆ ಆನ್ಸರು ಆಪ್ಷನ್ 3. 6 ಸ್ನೇಹಿತರು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ. ನೆಕ್ಸ್ಟ್ ಸುಚಿತಾಳ ಬಲಕ್ಕೆ 2ನೇ ಸ್ಥಾನದಲ್ಲಿ ಗೇಬ್ರಿಯಲ್ ಕುಳಿತಿದ್ದಾನೆ. ತ್ರಿನಾಬ್ನ ಬಲಕ್ಕೆ 2ನೇ ಸ್ಥಾನದಲ್ಲಿ ರಿತೇಶ್ ಕುಳಿತಿದ್ದಾನೆ. ಗೇಬ್ರಿಯಲ್ ಮತ್ತು ಧ್ರುವ ಇಬ್ಬರಿಗೂ ಸೌರಭ್ ತಕ್ಷಣದ ನೆರೆಯವನು. ರಿತೇಶ್ ಮತ್ತು ತ್ರಿನಾಬ್ ಇಬ್ಬರಿಗೂ ತಕ್ಷಣ ನೆರೆಯವನು ಯಾರು ಅಂತ ಅಂದರೆ ಆಪ್ಷನ್ 3 ಸುಚಿತ. ಸೊ ನನಗೆ ಬೇಕಂತ ಹೇಳಿದ್ರೆ ಎಲ್ಲ ಆಲ್ರೆಡಿ ಕಮೆಂಟಲ್ಲಿ ತಿಳಿಸಿ, ನಾನು ಎಲ್ಲದಕ್ಕೂ ಸಹ ಆನ್ಸರ್ಸ್ನ ಕೊಡ್ತೀನಿ. ಬಟ್ ಎಲ್ಲ ಒಂದೇ ಸರಿ ಕೊಡೋದಕ್ಕಾಗಲ್ಲ. ಜಸ್ಟ್ ಒಂದು 3-4 ವೀಡಿಯೋನ ಮಾಡಬೇಕಾಗುತ್ತೆ, ಒಂದು 10 ಸಮ್ಗಳನ್ನ ಬಿಡಿಸ್ಬೇಕಾಗುತ್ತೆ. ತುಂಬ ಟೈಮನ್ನು ತೊಗೊಳ್ತಕ್ಕಂಥ, ಯಾಕಂದರೆ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಟೈಮ್ ಬೇಕಾಗುತ್ತೆ. ನೆಕ್ಸ್ಟ್ ಈ ಪ್ರಶ್ನೆಯಲ್ಲಿ ಹೇಳಿಕೆಯು 4 ತೀರ್ಮಾನಗಳನ್ನು ಅನುಸರಿಸುತ್ತದೆ. ನೀಡಿರುವ ಹೇಳಿಕೆಯ ಆಧಾರದ ಮೇಲೆ ಯಾವ ತೀರ್ಮಾನವು ನಿಜವಲ್ಲ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿಕೆಯು 4 ತೀರ್ಮಾನಗಳನ್ನು ಅನುಸರಿಸುತ್ತದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ಇದನ್ನು ನೋಡಿಕೊಂಡು ಹೇಳಿಕೆ ಅದರ ಮೇಲೆ ಆನ್ಸರ್ ಆಪ್ಷನ್ 3
ಇಲ್ಲಿ ಯಾವ ತೀರ್ಮಾನವು ನಿಜವಲ್ಲ ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಎಕ್ಸ್ ಇಸ್ ಗ್ರೇಟರ್ ದೆನ್ ಎ ಅಂತ ಹೇಳಿದರೆ, ಆದರೆ ಎಕ್ಸ್ಗಿಂತ ಎ ಅಂತಕ್ಕಂಥದ್ದು ಗ್ರೇಟರ್ ದೆನ್ ಕೊಟ್ಟಿರೋದನ್ನ ಇದು ತಪ್ಪಾಗಿರೋದು. ಆ್ಯಂಡ್ ನೆಕ್ಸ್ಟು, ಕೊಟ್ಟಿರುವ ಅಕ್ಷರಗಳ ಗುಂಪಿನ ಜೋಡಿಗಳಲ್ಲಿ ಮೊದಲ ಅಕ್ಷರದ ಗುಂಪು ಒಂದು ನಿರ್ದಿಷ್ಟ ತರ್ಕವನ್ನು ಅನುಸರಿಸಿ ಎರಡನೇ ಅಕ್ಷರದ ಗುಂಪಿಗೆ ಸಂಬಂಧಿಸಿದ ಕೊಟ್ಟಿರುವ ಜೋಡಿಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ನೀಡಿರುವ ಆಯ್ಕೆಗಳಿಂದ ಅದೇ ತರ್ಕವನ್ನು ಅನುಸರಿಸುವ ಜೋಡಿಯನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ WQN ಇದಕ್ಕೆ BPM ಕೊಟ್ಟಿದ್ದಾರೆ, ಆ್ಯಂಡ್ JREಗೆ IQD ಅಂತ ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಜೆಯಿಂದ ಹಿಂದೆ I ಬರುತ್ತೆ, ಈಗಿಂತ ಹಿಂದೆ D ಬರುತ್ತೆ ಅಷ್ಟೇ, ಆ್ಯಂಡ್ Wಗಿಂತ ಹಿಂದೆ V, ಈ ಥರ ಒಂದೊಂದು ಲೆಟರ್ ಹಿಂದೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಮವಾಗಿ ಅಂತ ಹೇಳಿದ್ರೆ ಆಪ್ಷನ್ 4 ಆಗಿರುತ್ತೆ. ಗೃಹ ಬಳಕೆಗಾಗಿ ಬಳಸುವ ಫ್ಯೂಸ್ನ ನಿಗದಿತ ವ್ಯಾಪ್ತಿಯನ್ನು ಕೇಳಿದರೆ 1 ಆಂಪಿಯರ್ = 10 ಆಂಪಿಯರ್. ಫೆಬ್ರವರಿ 2021 ಹೊತ್ತಿಗೆ ಯಾವ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿ ಪ್ರಶ್ನೆಯನ್ನು ಗೆದ್ದಿದ್ದಾರೆ ಅಂತ ಕೇಳಿದರೆ, ಇದು 2022ರ ಒಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಆನ್ಸರ್ ಆಪ್ಷನ್ 3 ಸೆರೆನಾ ವಿಲಿಯಮ್ಸ್. 2021ರಲ್ಲಿ ಎಷ್ಟು ಜನರು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಆನ್ಸರ್ ಆಪ್ಷನ್ 4 11 ಜನ. 49ನೇ ಪ್ರಶ್ನೆ, 4723361 ಸಂಖ್ಯೆಯನ್ನು ಪ್ರತಿ ಸಮ ಸಂಖ್ಯೆಯನ್ನು 2ರಿಂದ ಭಾಗಿಸಿದರೆ ಮತ್ತು ಪ್ರತಿ ಬೆಸ ಸಂಖ್ಯೆಗೆ 2ನ್ನು ಸೇರಿಸಿದರೆ ಹೀಗೆ ರೂಪುಗೊಂಡ ಸಂಖ್ಯೆಯಲ್ಲಿ ಅತಿ ದೊಡ್ಡ ಅಂಕಿ ಮತ್ತು ಅತಿ ಸಣ್ಣ ಅಂಕಿಗಳ ಮೊತ್ತವನ್ನು ಕೇಳಿದ್ದಾರೆ. ಇಲ್ಲಿ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಅಂಕಿಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 2 10 ಆಗಿರುತ್ತೆ. ನೀವು ನೋಡಬೇಕಾಗುತ್ತೆ ಇಲ್ಲಿ. ಸೊ ಸಮ ಸಂಖ್ಯೆಗೆ ನೀವು 2ರಿಂದ ಭಾಗಿಸ್ಬೇಕಾಗುತ್ತೆ ಮತ್ತು ಬೆಸ ಸಂಖ್ಯೆ ಏನು ಕೊಡೋದಕ್ಕೆ ನೀವು 2ನ್ನು ಸೇರಿಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು, ಕ್ರಮವಾಗಿ 2 ಒಮೆಗಾ ಮತ್ತು 3 ಒಮೆಗಾ ರೋಧದ 2 ರೋಧಕಗಳ ಸಮಾಂತರ ಸಂಯೋಜನೆಯ ಪರಿಣಾಮಕ ರೋಧವನ್ನು ಕೇಳಿದರೆ ಆನ್ಸರ್ ಆಪ್ಷನ್ 1.2 ಒಮೆಗಾ. ಆ್ಯಂಡ್ ನೆಕ್ಸ್ಟ್ ಬಂದು 10 ಮಹಿಳೆಯರು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು, 8 ಪುರುಷರು ಒಂದೇ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಪುರುಷ ಮತ್ತು ಮಹಿಳೆ ಒಂದು ದಿನದಲ್ಲಿ ಮಾಡಬಹುದಾದ ಕೆಲಸದ ಪ್ರಮಾಣದ ಅನುಪಾತ ಎಷ್ಟು ಅಂತ ಹೇಳಿದ್ರೆ 5:6. ಒಂದು ಹೇಳಿಕೆಯ ನಂತರ 4 ತೀರ್ಮಾನಗಳನ್ನು ನೀಡಲಾಗಿದೆ. ಸೊ ಈ ಒಂದು ತೀರ್ಮಾನವನ್ನು ನೋಡಿಕೊಂಡು ತೀರ್ಮಾನವು ಸರಿಯಾಗಿದೆ, ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 1 ಏನಿದೆಯೋ ಇದು ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. 53ನೇ ಪ್ರಶ್ನೆ, ಭಾರತೀಯ ಸಂಸತ್ತಿನ ಪಾತ್ರವನ್ನು ಬೆಂಬಲಿಸದ ಆಯ್ಕೆಯನ್ನು ಆಯ್ಕೆ ಮಾಡಿ. ಭಾರತೀಯ ಸಂಸತ್ತಿನ ಪಾತ್ರವನ್ನು ಬೆಂಬಲಿಸದ ಆಯ್ಕೆಯನ್ನು ಆಯ್ಕೆ ಮಾಡಿ. ಉತ್ತರ, ಸರ್ಕಾರದ ವಿವಿಧ ಹಂತಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು ಮತ್ತು ತೀರ್ಮಾನಗಳನ್ನು ಮಾಡುವುದು. ನೆಕ್ಸ್ಟ್ 54ನೇ ಪ್ರಶ್ನೆ ಹೇಗಿದೆ, ನೀಡಿರುವ ವೆಂಚ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾರ್ಬಿ ಡಾಲ್ಸ್ ಕೊಟ್ಟಿದ್ದಾರೆ, ರೇಸಿಂಗ್ ಕಾರ್ಸನ್ನು ಕೊಟ್ಟಿದ್ದಾರೆ ಮತ್ತು ಲೆಗ್ ಬ್ಲಾಕನ್ನು ಕೊಟ್ಟಿದ್ದಾರೆ. ಬಾರ್ಬಿ ಗೊಂಬೆಗಳೊಂದಿಗೆ ಅಥವಾ ರೇಸಿಂಗ್ ಕಾರ್ಗಳೊಂದಿಗೆ ಆಡದಂತಹ ಎಷ್ಟು ಮಕ್ಕಳಿದ್ದಾರೆ? ಆಡದಂತಹ ಅಂತ ಕೇಳಿದರೆ ಸೊ ಆನ್ಸರ್ ಬಂದಾಗ ಇಲ್ಲಿ 41 ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 3 34. ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲ ಬಂದು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥದ್ದು. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಒಂದು ಸಂಖ್ಯೆಯ ಮೊತ್ತ ಮತ್ತು ಅದರ ವೃತ್ಕ್ರಮವು 7 ಆಗಿದ್ದರೆ ಕೆಳಗಿನ ಯಾವ ಆಯ್ಕೆಗಳು ಅಂತಹ ಸಂಖ್ಯೆ ಆಗಿರಬಹುದು? ನೆಕ್ಸ್ಟು, ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ಸೈನ್ I ಮತ್ತು ಸೈನ್ Rಗಳ ಅನುಪಾತವನ್ನು ಕೇಳಿದರೆ ವಕ್ರೀಭವನ ಸೂಚ್ಯಂಕ. ಆ್ಯಂಡ್ ಆ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿಭವಾಂತರವನ್ನು ಪ್ರೇರೇಪಿಸಿ ಅದರಿಂದ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ, ವಿದ್ಯುತ್ಕಾಂತೀಯ ಪ್ರೇರಣೆ. ಈ ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ. ಇದಕ್ಕೆ ಸರಳೀಕರಿಸಿದಾಗ ನಿಮ್ಗೆ ಬರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ತುಂಬ ಸಿಂಪಲ್ ಇದೆ. ಫಸ್ಟ್ ನಾವು ಬಾಡ್ಮೋಸ್ಟರ್ ಅಪ್ಲೈ ಮಾಡಬೇಕು, ಡಿವಿಷನ್ ಮಾಡಿದಾಗ 2 ಬರುತ್ತೆ. ಅದಾದ ನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇದನ್ನು ಫಸ್ಟ್ ನಾವು 2 3/2 ಅಂತ ಬರ್ಕೊಳ್ಬೇಕಾಗುತ್ತೆ. ಸೊ 2 ಬರ್ಕೊಂಡಾಗ ಇದರಿಂದ 2 ಮತ್ತು ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ, 11 ಬರುತ್ತೆ ಇಲ್ಲಿ. ಸೊ ಈ ರೀತಿ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು 2 ಆಯಿತು, ಇದು 11 × 3 33 ಆಯಿತು. 33 ತುಂಬ ಟೈಮ್ ಹೋಗ್ತಾ ಹೋಗುತ್ತೆ. ಪ್ಲಸ್ 2 ನೋಡಿ, ಇದು ಮಾಡ್ತಾ ಹೋದಾಗ -8 16 ಆಗುತ್ತೆ, -16
ಸೊ ಇವಾಗ ಏನಾಯಿತು 33ರಲ್ಲಿ 16 ಕಳಿಬೇಕು, ಅಥವಾ 33 + 2 35 ಆಗುತ್ತೆ. 35ರಲ್ಲಿ 16 ನೀವು ಕಳೆದಾಗ 19 ಬರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿ ಕೆಳಗಿನ ನಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಸೊ ಆನ್ಸರ್ ಇದಕ್ಕೆ 39 ಆಗಿರುತ್ತೆ. ನೀವು ಬೇಕಂತ ಹೇಳಿದ್ರೆ ಕ್ವಶನ್ಸ್ನ ಬರ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಬಹುದಾಗಿರುತ್ತೆ. ಎಸ್, ಇದು ಅಷ್ಟೇ. ಇದೊಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಶೇಕಡಾವಾರು ಲಾಭವನ್ನು ಕಂಡುಹಿಡಿಬೇಕು. ಲಾಭ ಕಂಡುಹಿಡಬೇಕಂದ್ರೆ ಆನ್ಸರ್ ಆಪ್ಷನ್ 4 25% ಆಗಿರುತ್ತೆ. ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಒಂದು ಗುಂಪಿನಲ್ಲಿರುವ ಧಾತುಗಳು ಒಂದೇ ಸಂಖ್ಯೆಯ ಡ್ಯಾಶ್ಗಳನ್ನು ಹೊಂದಿರುತ್ತವೆ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗಂಗಾ ನದಿಯ ದಡದ ಮೇಲೆ ಇಲ್ಲ ಯಾವುದು ಅಂತ ಹೇಳಿದ್ರೆ ಲಕ್ನೋ ಇಲ್ಲ, ಹರಿದ್ವಾರ ಕಾನ್ಫ್ರಾ ಪಾಟ್ನಾ ಬರುತ್ತೆ. ಆ್ಯಂಡ್ ನೆಕ್ಸ್ಟು 2 8 8 ವಿದ್ಯುನ್ಮಾನ ವಿನ್ಯಾಸವನ್ನು ಹೊಂದಿರುವ ಒಂದು ಧಾತುವಿನ ಪರಮಾಣು ಯಾವ ಗುಂಪಿಗೆ ಸೇರಿದೆ? 18ನೇ ಗುಂಪು. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಅಷ್ಟೇ, ಒಂದು ಸರಣಿಯಲ್ಲಿ ತನ್ನ ಮುಂದೆ ಟಿಯನ್ನು ಹೊಂದಿರುವ ತನ್ನ ಹಿಂದೆ ಬಿಯನ್ನು ಹೊಂದಿರದ ಝಡ್ಗಳು ಎಷ್ಟು ಅಂತ ಹೇಳಿದ್ರೆ ಅಲ್ಲಿಗೆ 3 ಅಂತಕ್ಕಂಥದ್ದು ಆಗುತ್ತೆ. ಅಂದರೆ ಮುಂದೆ ಟಿನೂ ಇರಬಾರ್ದು, ಹಿಂದೆ ಬಿ ಇರಬಾರ್ದು ಅಂತ ಒಂದು ಝಡ್ ಯಾವುದು, ಎಷ್ಟಿದ್ದಾವೆ ಅಂತ. ಆ್ಯಂಡ್ ನೆಕ್ಸ್ಟು 1000 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ದೇಶ ಯಾವುದು? ಭಾರತ. ಆ್ಯಂಡ್ ನೆಕ್ಸ್ಟು ರಿಯಾಯಿತಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಶೇಕಡ ಅತ್ಯುತ್ತಮ ಬೆಲೆಯನ್ನು ನೀಡುತ್ತದೆ. ಕ್ವಶನ್ನ ಓದ್ಕೊಂಡು ಆನ್ಸರ್ನ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ಕಮೆಂಟ್ ಮಾಡಿದ ಆನ್ಸರ್ನ ಕಳಿಸ್ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. 15 ಕೊಟ್ಟಿದ್ದಾರೆ ಅಥವಾ ಯಾವ ರೀತಿ 20 ಕೊಟ್ಟಿದ್ದಾರೆ, ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅದರ ಮೇಲೆ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಸೊ 12 ಕೊಟ್ಟಿದ್ರೆ 3 ಅಥವಾ 4ಗೆ ಡಿವೈಡ್ ಮಾಡಬೇಕು. 15 20 25 ಈ ಥರ ಕೊಟ್ಟರೆ ನೀವು 5 ಸ್ಪೆಲ್ಲಿಂಗ್ಸ್ಗಳಿಗೆ ನೀವು ಡಿವೈಡನ್ನು ಮಾಡಬೇಕಾಗುತ್ತೆ. ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಇದೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಜಸ್ಟ್ ಆನ್ಸರ್ಸ್ನ ನೋಡ್ಕೊಳ್ಳೋದಕ್ಕೆ ಮಾತ್ರ ಇದಂತ ಹೇಳ್ಬಹುದಾಗಿರುತ್ತೆ. ಈ ಆನ್ಸರ್ಸ್ನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ನೀವು ಸಮ್ಮನ್ನು ಮಾಡಿದ್ರೆ ಅಥವಾ ನಾವು ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ಜಸ್ಟ್ ಆನ್ಸರ್ಸ್ನ ನೋಡ್ಕೊಂಡ್ರೆ ಯಾವುದೂ ಅರ್ಥ ಆಗೋದಿಲ್ಲ. ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಪ್ರವಾಹದ ಹರಿವಿನಿಂದಾಗಿ ನಷ್ಟಗಳು ಆಪ್ಷನ್ 3 ಶಾಖ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ 3 ಹೇಳಿಕೆಗಳ ನಂತರ ಸೊ ನೀವು ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ತೀರ್ಮಾನವನ್ನು ಪರಿಗಣಿಸಿ ಯಾವುದು ಅನುಸರಿಸುತ್ತದೆ ಅಂತ ನೋಡ್ತಾ ಹೋಗಬೇಕಾಗುತ್ತೆ. ಕೆಲವು ಎತ್ತುಗಳು ನವಿಲುಗಳಾಗಿವೆ, ಎಲ್ಲ ನವಿಲುಗಳು ಚಿರತೆಗಳು. ಸೊ ನೀವು ಈ ಥರ ಹೋಗಬೇಕಾಗುತ್ತೆ. ಎಲ್ಲ ನವಿಲುಗಳು ಪಿಕಾಕ್ ಅಂತ ಹೇಳಿದಾಗ ಎಲ್ಲ ನವಿಲುಗಳು ಏನಾಗುತ್ತೆ? ಚಿರತೆಗಳಾಗುತ್ತೆ. ಚಿರತೆ ಸಿ. ಸೊ ಈ ಥರ ತೊಗೋಬೇಕಾಗುತ್ತೆ. ಮತ್ತು ಎಲ್ಲ ಚಿರತೆಗಳು ಕುದುರೆಗಳು. ಸೊ ಈ ಥರ ತೊಗೋಬೇಕಾಗುತ್ತೆ. ಕುದುರೆ ಇದು ಈ ಥರ ಹಾಕ್ಕೊಂಡು ತೀರ್ಮಾನಕ್ಕೆ ಬರಬೇಕು. ಕೆಲವು ಕುದುರೆಗಳು ನವಿಲುಗಳಾಗಿವೆ. ಸೊ ಕೆಲವು ಕುದುರೆಗಳು ಹೌದು, ಕೆಲವು ಕುದುರೆಗಳು ನವಿಲುಗಳಾಗ್ತವೆ. ಆ್ಯಂಡ್ ಕೆಲವು ಚಿರತೆಗಳು ನವಿಲುಗಳಾಗಿರುತ್ತವೆ, ಕೆಲವು ಚಿರತೆಗಳು ನವಿಲುಗಳಾಗಿರುತ್ತವೆ, ಸರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲ್ಲ ನವಿಲುಗಳು ಕುದುರೆಗಳು ಹೌದಲ್ವ? ಎಲ್ಲ ನವಿಲುಗಳು ಒಳಗಡೆ ಬಂದಿದೆ ನೋಡಿ, ಕುದುರೆ ಒಳಗಡೆ ನವಿಲು ಬಂದಿದೆ. ಸೊ ಹಾಗೆ ಆಪ್ಷನ್ 3 ಸಹ ಸರಿ ಇರುತ್ತೆ. ಈ ಥರ ಹಾಕೊಂಡು ಮಾಡಬೇಕು. ಮತ್ತು ಇದು ಅಷ್ಟು ಮಧು ಅನ್ಮೋಲ್ ಅವನಿ ಹಾರ ಪ್ರೀತಿ ಮತ್ತು ಶಿಖಾ ಎಂಬ 6 ವಿದ್ಯಾರ್ಥಿಗಳು ಮಾರ್ಚ್ ತಿಂಗಳಿನ ವಿವಿಧ ದಿನಗಳಲ್ಲಿ ತಮ್ಮ ಮಂಡನೆಯನ್ನು ನೀಡ್ತಾರೆ. ಇದು ಎಸ್. ಸೊ ಈ ರೀತಿ ಕ್ವಶನ್ಸ್ ನೀವು ಓದ್ಕೊಳ್ಳಿ. ಕ್ವಶನ್ ಓದ್ಕೊಂಡು ಮಾರ್ಚ್ 15ರಂದು ಯಾರ ಮಂಡನೆ ಇತ್ತು ಅಂತ ಹೇಳಿದ್ರೆ ಅವನಿ. ಸೊ ಆನ್ಸರ್ ಇದೆ, ಕ್ವಶನ್ ಇದೆ. ಸೊ ಇದನ್ನು ನೀವು ಬಿಡಿಸ್ಬೇಕಾಗುತ್ತೆ. ಗೊತ್ತಾಗಲ್ಲ ನೀವು ಕಮೆಂಟ್ ಮಾಡಿ ಯಾವುದು ಅಂತ ನಾನು ಹಾಕ್ಕೊಡ್ತೀನಿ ಅಷ್ಟೇ. ಒಂದು ಗೋಳಿಯ ದರ್ಪಣಕ್ಕೆ ವಕ್ರತಾ ಕೇಂದ್ರ ಸಿಯ ಮೂಲಕ ಒಂದು ಕಿರಣವನ್ನು ಹಾಯಿಸಿದಾಗ ಪ್ರತಿಫಲನ ಕಿರಣ ಮತ್ತು ಪತನ ಕಿರಣ ನಡುವೆ ಉಂಟಾಗುವ ಕೋನ 0 ಡಿಗ್ರಿ. ಯಾವ ಗರ್ಭನಿರೋಧಕ ವಿಧಾನವು ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುತ್ತದೆ? ಮಾತ್ರೆಗಳ ಸೇವನೆ. ನೆಕ್ಸ್ಟು ಬ್ರೈಟ್ ಎಂಬ ಪದದಲ್ಲಿರುವ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳು ಸ್ಥಾನವನ್ನು ಬದಲಾಗದೆ ಉಳಿಯುತ್ತವೆ? ಎಷ್ಟು ಅಕ್ಷರಗಳ ಸ್ಥಾನವು ಬದಲಾಗದೆ ಉಳಿಯುತ್ತವೆ ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ 3 2 ಅಂತ ಹೇಳಿದರೆ ಬ್ರೈಟ್ ಎಂಬ ಪದದಲ್ಲಿರುವ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನವು ಬದಲಾಗದೆ ಹಾಗೆ ಉಳಿಯುತ್ತವೆ ಅಂತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಬೇಕಾಗುತ್ತೆ ಯಾವ ರೀತಿ. ಫಸ್ಟ್ ಬಿ ಬರುತ್ತೆ, ಎ ಇಲ್ಲ ಬಿ ಬರುತ್ತೆ. ಬಿ ಆದಮೇಲೆ ಅದಾದ ನಂತರ ಬರ್ತಕ್ಕಂಥದ್ದು ಜಿ ಎಚ್ ಐ, ಅದಾದ ನಂತರ ಆರ್ ಎಸ್ ಇಲ್ಲ ಟಿ ಹಾಗೆ ಉಳ್ಕೊಳ್ಳುತ್ತೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಿನೂ ಅಷ್ಟೇ ಚೇಂಜಸ್ ಆಗೋಲ್ಲ, ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಹೋಗಿ 2 ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದೇವಪ್ರಯಾಗದಲ್ಲಿ ಈ ಕೆಳಗಿನ ಯಾವ 2 ನದಿಗಳ ಸಂಗಮದಿಂದ ಗಂಗಾ ನದಿ ಉಂಟಾಗುತ್ತದೆ? ಅಲಕಾನಂದ ಮತ್ತು ಭಾಗೀರಥಿ. ಆ್ಯಂಡ್ ನೆಕ್ಸ್ಟು 5 ಆಗಸ್ಟ್ 2021ರಂದು ಯಾವ ರಾಜ್ಯವು ಬಡವರು ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಸಾಧ್ಯವಾಗದ ರೋಗಿಗಳಿಗೆ ಮತ್ತು ದೀರ್ಘಕಾಲದ ರೋಗಿಗಳಿಂದ ಬಳಲುತ್ತಿರುವವರಿಗೆ ಅವರ ಮನೆ
ಉತ್ತರ ತಮಿಳುನಾಡಲ್ಲಿ ಈ ಒಂದು ಮಕ್ಕಳೇ ತೇಡಿ ಮರುತ್ತುವ ಯೋಜನೆಯನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಇರೋ ಒಂದು ವೇಳೆ ಎರಡು ಸಂಖ್ಯೆಗಳ ಮೊತ್ತ 25 ಆಗಿದ್ದರೆ ಮತ್ತು ಗುಣಲಬ್ಧವು 136 ಆಗಿದ್ದರೆ ಅವುಗಳ ಘನಗಳ ಮೊತ್ತವನ್ನು ಕೇಳಿದರೆ, ಘನ ಅಂದರೆ ಕ್ಯೂಬ್ ರೂಟ್ ಅಂತ, ಕ್ಯೂಬ್ ಇಟ್ ಮೀನ್ಸ್ ಕ್ಯೂಬ್ ಆಗಿರುತ್ತೆ, ಅವುಗಳ ಮೊತ್ತವನ್ನು ನೋಡಬೇಕಾಗುತ್ತೆ. ಆನ್ಸರು 5425. ಆ್ಯಂಡ್ 79ನೇ ಪ್ರಶ್ನೆ, ನೀರನ್ನು ಆಮ್ಲಜನಕ ಮತ್ತು ಹೈಡ್ರೋಜನ್ ಅನಿಲವಾಗಿ ವಿಭಜಿಸಲು ವಿದ್ಯುತ್ ಬಳಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ನೀರಿನ ವಿದ್ಯುತ್ ವಿಭಜನೆ. ಆ್ಯಂಡ್ ನೆಕ್ಸ್ಟ್ ಈ ಪ್ರಶ್ನೆಯಲ್ಲಿ ಕೆಳಗಿನ ಕೋಷ್ಟಕಗಳನ್ನು ಕೊಟ್ಟಿದ್ದಾರೆ, ಉತ್ತರ ಎಷ್ಟು ನೋಡ್ತಾ ಆನ್ಸರ್ ಮಾಡಿ. ಯಾವ ಅವಧಿಯಲ್ಲಿ ವಾತಾವರಣದ ಓಜೋನ್ ಪ್ರಮಾಣವು ತೀವ್ರವಾಗಿ ಕುಸಿಯಲು ಪ್ರಾರಂಭಿಸಿತು? ಆನ್ಸರ್ 1980ರ ದಶಕದಲ್ಲಿ. ಆ್ಯಂಡ್ ನೆಕ್ಸ್ಟು ಅವಾಯುವಿಕ ಉಸಿರಾಟದ ಈ ಕೆಳಗಿನ ಹಂತವನ್ನು ಪೂರ್ಣಗೊಳಿಸಿ ಗ್ಲೂಕೋಸ್ ಈಕ್ವಲ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರು ಆಪ್ಷನ್ 2 ಎಥನಾಲ್ ಬರಬೇಕಾಗಿರುತ್ತೆ. ಇದು ಗ್ಲೂಕೋಸ್ ಈಕ್ವಲ್ಸ್, ಸೊ ನೀವು ಇದನ್ನ ಏನಿದೆಯೋ CO2 ಮತ್ತು ಏನು ರಾಸಾಯನಿಕ ಸಮೀಕರಣ ಇದೆಯೋ, ಸೊ ಅದನ್ನು ಬ್ಯಾಲೆನ್ಸ್ ಮಾಡೋ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಯಾವ ಪ್ರಕ್ರಿಯೆಯಿಂದ ನಾವು ವಾಷಿಂಗ್ ಸೋಡಾವನ್ನು ಪಡೆಯುತ್ತೇವೆ? Na2CO3 ಪುನಃ ಸ್ಫಟಿಕರಣದ ಮೂಲಕ. ಸೊ ನೋಡಿ ಯಾವ ರೀತಿ ಕ್ವಶನ್ಸ್ ಇದೆ ಮೆಂಟಲ್ ಎಬಿಲಿಟಿ ಅಂತ. ಎಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಊಹೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆ ಏನಿದೆ ಇದನ್ನು ನೋಡಿಕೊಂಡು ನೀವು ಅದಾದ ನಂತರ ಈ ಒಂದು ಊಹೆಗಳನ್ನ ನೋಡ್ಕೊಂಡು ನೀವು ಆನ್ಸರು ಯಾವುದು ಸರಿ ಇದೆ ಊಹೆಗಳು ಅಂತಕ್ಕಂಥ ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಊಹೆ 1 ಅಥವಾ 2 ಅಂತರ್ಗತವಾಗಿಲ್ಲ ಅಂತಕ್ಕಂಥದ್ದು ಆನ್ಸರ್ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಕೆಳಗಿನ ವರ್ಗಗಳಲ್ಲಿರುವ ಸಂಖ್ಯೆಗಳು ಯಾವ ರೀತಿ ಪರಸ್ಪರ ಸಂಬಂಧಿಸಿವೆ? ಇದು ಅಷ್ಟೇ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಇವೆಲ್ಲ ಲೆಕ್ಕಗಳ ಮಾಡದೆ ಆನ್ಸರ್. ಕೆಳಗಿನ ಯಾವುದು ಮಾನವನ ರಕ್ತದ ಉತ್ಪತ್ತಿಗೆ ಅವಶ್ಯಕವಾಗಿದೆ? ಕಬ್ಬಿಣ. ಇದಂತೂ ಈಸಿ ಕ್ವಶನ್ನೇ. ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ಸಂಖ್ಯೆಯನ್ನು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತವೆ ಅಂತ ಕೇಳಿದರೆ ಇಲ್ಲಿಗೆ ಆನ್ಸರ್ ಏನು ಬರಬೇಕಂತ ಹೇಳಿದರೆ 27 ಬರಬೇಕಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ ಈಗ ಕೊಟ್ಟಿದ್ದಾರೆ. ಸೊ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ, ಆನ್ಸರ್ ಆಪ್ಷನ್ 2 tan² A. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಏನಕ್ಕೆ ಸಂಬಂಧಪಟ್ಟಂಥದ್ದು, ವಾರ್ಷಿಕ ಬಡ್ಡಿ ದರವನ್ನು ಕೇಳಿದರೆ ಇಲ್ಲಿ ಆನ್ಸರು 3.08%. ಸೊ ಮೊತ್ತ 7250. 1 ವರ್ಷದ ಆರಂಭದಲ್ಲಿ ವಾರ್ಷಿಕ ನಿರ್ದಿಷ್ಟ ಬಡ್ಡಿ ದರ ನೀಡಲಾಗುತ್ತದೆ. 6 ತಿಂಗಳ ನಂತರ 3625ರಷ್ಟು ಹೆಚ್ಚು ಸಾಲವನ್ನು ನೀಡಲಾಗುತ್ತದೆ. ಆದರೆ ಹಿಂದಿನ ದರಕ್ಕಿಂತ 2 ಪಟ್ಟು ಹೆಚ್ಚು ವರ್ಷ ಅಂತಿದ್ದರೆ 2 ಸಾಲಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ 335 ಬಡ್ಡಿಯನ್ನು ಪಡೆಯುತ್ತಾನೆ. ಆರಂಭಿಕ 7250 ಸಾಲವಾಗಿ ನೀಡಲಾದ ವಾರ್ಷಿಕ ಬಡ್ಡಿದರ ಎಷ್ಟು? ಆ್ಯಂಡ್ ನೆಕ್ಸ್ಟು ನವರೋಜನ್ನು ಯಾವ ಧಾರ್ಮಿಕ ಗುಂಪು ಸಮುದಾಯಗಳ ಹೊಸ ವರ್ಷ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ 2 ಪಾರ್ಸಿ. ಎಸ್ ಕರೆಂಟ್ ಅಫೇರ್ಸ್. ರಾಜಸ್ಥಾನದಲ್ಲಿನ ಡ್ಯಾಶ್ಗಳು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರಕೃತಿ ಪ್ರಿಯ ಸಮುದಾಯದವರಾಗಿದ್ದಾರೆ, ಬಿಸ್ನೋಯಿ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವ ಸಂಖ್ಯೆಗಳು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತವೆ ಅಂತ ಕೇಳಿದರೆ, ಸೊ ಇಲ್ಲಿ ಯಾವುದೋ ಒಂದು ಚಿಹ್ನೆ ಕೊಟ್ಟಿದ್ದಾರೋ, ಸೊ ಇಲ್ಲಿ ಬರಬೇಕಾಗತಕ್ಕಂಥ ನಂಬರ್ ಅಂತ ಹೇಳಿದರೆ 4.8. ಆ್ಯಂಡ್ ನೆಕ್ಸ್ಟು ಒಂದು ಛೇದಕವು 2 ಸಮಾನಾಂತರ ರೇಖೆಗಳನ್ನು ಕತ್ತರಿಸಿದರೆ ಕೆಳಗಿನ ಆಯ್ಕೆಗಳು ಯಾವುದು ಅಗತ್ಯವಾಗಿ ಸರಿಯಾಗಿದೆ? ಆಂತರಿಕ ಪರ್ಯಾಯ ಕೋನಗಳು. ಸೊ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಪಾರ್ಶ್ವಕೋನ ಅಂದ್ರೇನು, ಆಂತರಿಕ ಪರ್ಯಾಯ ಕೋನ ಅಂದ್ರೇನು, ಶೃಂಗಕೋನಗಳು ಅಂದ್ರೇನು, ಸೊ ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಆನ್ಸರ್ ಆಪ್ಷನ್ 2 ಉತ್ತರದಿಂದ ದಕ್ಷಿಣ ದಿಕ್ಕಿಗೆ, ಅಂದರೆ ತನ್ನ ಉತ್ತರ ಧ್ರುವವನ್ನು ಪಶ್ಚಿಮಕ್ಕೆ ಮತ್ತು ದಕ್ಷಿಣ ಧ್ರುವವನ್ನು ಪೂರ್ವಕ್ಕೆ ಹೊಂದಿರುವ ಒಂದು ಕುದುರೆ ಲಾಳಾಕಾರದ ಕಾಂತವನ್ನು ಪರಿಗಣಿಸಿ ಒಂದು ವಿದ್ಯುತ್ ವಾಹಕ ಸರಳನ್ನು ಗ್ಯಾಲ್ವನೋಮೀಟರ್ಗೆ ಸಡಿಲವಾಗಿ ಸಂಪರ್ಕಿಸಲಾಗಿದೆ. ಈ ಸರಳನ್ನು ಈಗ ಕಾಂತದ ಧ್ರುವಗಳ ನಡುವೆ ಲಂಬವಾಗಿ ಕೆಳಕ್ಕೆ ಚಲಿಸಿದರೆ ಅದರಲ್ಲಿ ಪ್ರೇರಿತ ವಿದ್ಯುತ್ ವಾಹಕದ ದಿಕ್ಕು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಇರುತ್ತದೆ ಅಂತಕ್ಕಂಥದ್ದು ಆಗಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸಮೀಕರಣದಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಅತ್ಯಂತ ಸಮೀಪದ ಅಂದಾಜು ಮೌಲ್ಯವಾಗಿದೆ? ಸೊ ಯಾವ್ದು ಬರಬೇಕು? ಜಸ್ಟ್ ಇದೇನಿಲ್ಲ, ಇದನ್ನು ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಅದಾದ ನಂತರ ಕೂಡಿ ಕಡಿಬೇಕಾಗುತ್ತೆ. ನೆಕ್ಸ್ಟ್ ಇದು ಅಷ್ಟೇ, ಮತ್ತೆ ಒಂದು ವೃತ್ತಾಕಾರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸಿ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಎಮ್ಮು, ಸೊ ಇದನ್ನು ನೀವು ಲೆಕ್ಕವನ್ನು ಹಾಕ್ಕೊಂಡೆ ಸಮ್ಮನ ಮಾಡಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ನೈಜ ವೇತನ ದರದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ, ಫಾರ್ ದಿಸ್ ಕ್ವೆಶನ್ ಡಿಸ್ಕ್ರಾಪೆನ್ಸಿ ಇಸ್ ಫೌಂಡ್ ಇನ್ ಕ್ವೆಶನ್ ಆರ್ ಆನ್ಸರ್, ಸೊ ದಿಸ್ ಕ್ವೆಶನ್ ಇಸ್ ಇಗ್ನೋರ್ಡ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು, ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕಾಗುತ್ತೆ. ನೀವು ಇಲ್ಲಿ ಏನಾದರೂ ಪ್ಲೇಸ್ ಇರೋ ಇಂಟು ಹಾಕ್ಕೊಳ್ಬೇಕಾಗುತ್ತೆ, ಡಿವೈಡೆಡ್ ಬೈ ಇರೋ ಕಡೆ ಮೈನಸ್ ಇರೋ ಕಡೆ ಡಿವೈಡೆಡ್ ಬೈ ಹಾಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇಂಟು ಇರೋ ಕಡೆ ಇಂಟು ಇರೋ ಕಡೆ ಮೈನಸ್ ಹಾಕೋಬೇಕು, ಡಿವೈಡೆಡ್ ಬೈ ಇರೋ ಕಡೆ ಪ್ಲಸ್ ಹಾಕೋಬೇಕು. ಸೊ ಚಿಹ್ನೆನ ಚೇಂಜ್ ಮಾಡಿ ನೀವು ಆನ್ಸರ್ನ ಬಾಡ್ಮಸ್ ಥಿಯರಮ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆನ್ಸರು 63. ಆ್ಯಂಡ್ ಭಾರಿ ವ್ಯಾಯಾಮದ ಸಮಯದಲ್ಲಿ ಶಕ್ತಿಯ ಬೇಡಿಕೆಯು ಅಧಿಕವಾಗಿದ್ದಾಗ ಹಾಗೂ ಶಕ್ತಿಯನ್ನು ಉತ್ಪಾದಿಸಲು ಆಮ್ಲಜನಕದ ಪೂರೈಕೆಯು ಸೀಮಿತವಾಗಿರುವಾಗ ಸ್ನಾಯು ಕೋಶಗಳು ಲ್ಯಾಕ್ಟಿಕ್ ಆಮ್ಲ ರಚನೆಯನ್ನು ತೋರಿಸುತ್ತವೆ. ಇಂಥ ಆರ್ ಬಿ ಕ್ವಶನ್ಸು. ಸೋಷಿಯಲಲ್ಲಿ ಒಂದು ಕ್ವಶನ್ ಕೊಟ್ಟಿಲ್ಲ, ಎಲ್ಲ ಸೈನ್ಸ್ ಮತ್ತು ಇದಕ್ಕೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಇದು ಅಷ್ಟೇ ಒಂದು ನಿರ್ದಿಷ್ಟ ಸಂಖ್ಯೆ ಜನ ಉತ್ತರಾಭಿಮುಖವಾಗಿ ಸಾಲಿಗೆ ಕುಳಿತಿದ್ದಾರೆ. ಕೇವಲ ಕ್ಯೂ ಎಂಬುವ ನಿಖರವಾಗಿ ಡಬ್ಲ್ಯೂ ಮತ್ತು ಝೆಡ್ ಇದು ಅಷ್ಟೇ ಸಾಲಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥದ್ದು. ಆನ್ಸರ್ 12 ಅಂತ ಹೇಳಿದರೆ ನೀವು ಕ್ವಶನ್ನ ಹಾಕೊಂಡು ಆನ್ಸರ್ನ ಈ ಒಂದು ಇದರಲ್ಲಿ ಮಾಡಿದ್ರೆ ಇದೇ ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸು ಚೇಂಜ್ ಆಗುತ್ತೆ. ಸೊ ಅಂದರೆ ಕೊಟ್ಟಿರ್ತಕ್ಕಂಥ ಪ್ಯಾಟರ್ನ್ ಏನಿದೆಯೋ ಅದೇ ಬರುತ್ತೆ, ಬಟ್ ನಂಬರ್ಸ್ಗಳು ಸ್ವಲ್ಪ ಅದಲು ಬದಲಾಗ್ಬೋದು ಮತ್ತು ದಿಕ್ಕುಗಳು ಅದಲು ಬದಲಾಗ್ಬೋದು. ಇಟ್ ಮೀನ್ಸ್ ಈ ಒಂದು ಪೇಪರ್ನ ಸಾಲ್ವ್ ಮಾಡ್ತಾ ಹೋದರೆ ಒಂದು 50 ಮಾರ್ಕ್ಸ್ ಆದರೂ ಕವರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಟಾಪಿಕ್ ಅದೇ ಇರುತ್ತೆ, ಕ್ವಶನ್ಸ್ಗಳು ಮಾತ್ರ ಸ್ವಲ್ಪ ಚೇಂಜ್ ಆಗ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಜನಗಳ ಒಂದು ಹೆಸರು ಚೇಂಜ್ ಆಗ್ಬೋದು, ನಂಬರ್ಸ್ಗಳು ಚೇಂಜ್ ಆಗ್ಬೋದು, ಅಥವಾ ABCD ಆಲ್ಫಾಬೆಟ್ಸ್ ಚೇಂಜ್ ಆಗ್ಬೋದು, ಈ ರೀತಿ ಅಥವಾ ದಿಕ್ಕುಗಳನ್ನ ಚೇಂಜ್ ಮಾಡ್ಕೊಳ್ಬೋದು. ಅಷ್ಟು ಬಿಟ್ಟರೆ ಸೊ ಸೇಮ್ ಟಾಪಿಕ್ ಏನಿದೆಯೋ ಅದ್ರ ಮೇಲೇ ಕ್ವಶನ್ಸ್ಗಳು ಕೇಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೇನಾದರೂ ಈ ಪ್ರಶ್ನೆಗಳಿಗೆ ಬಿಡಿಸ್ಬೇಕಂತ ನಿಮ್ಗೇನಾದರೂ ಒಂದು ಬೇಕಂತ ಹೇಳಿದ್ರೆ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಕ್ವಶನ್ಸ್ಗಳ 10 ಪ್ರಾಬ್ಲಮ್ಸ್ನ ಬಿಡಿಸ್ತಾ ಹೋಗ್ತೇನೆ.